ಹಾಯ್ ಫ್ರೆಂಡ್ಸ್, ಇವತ್ತು ಸೀರೆಗೆ ಫಾಲ್ ಹಾಕೋದು ಯಾವ ರೀತಿ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಸೀರೆ ಫಾಲು ಅಂಗಡೀಲಿ ತಗೋಬೇಕು. ಫಾಲ್ ಕೊಡಿ ಸೀರೆ ಇದಂದರೆ ಕೊಡ್ತಾರೆ. ಅದನ್ನು ಈ ಕಡೆ ಸೈಡ್ ಆ ಕಡೆ ಸೈಡು ಮಡಚ್ಬಿಟ್ಟು ಹೊಲ್ಕೋಬೇಕು. ಇವಾಗ ಸೀರೆ ಈ ಕಡೆ ಸೈಡಲ್ಲಿ ಜಿಗ್ಜಾಗ್ ಮಾಡಿರ್ತೀವಲ್ಲ, ಆ ಕಡೆ ನೋಡ್ಕೊಂಡು ತಗೊಳ್ಳಿ. ಇದು ಕೆಳಗಡೆ ಭಾಗ, ಸೀರೆಯಲ್ಲಿ ಫುಲ್ಲು ಕೆಳಗಡೆ ಬರುತ್ತಲ್ಲ ಆ ಥರ ಭಾಗ. ಇಲ್ಲ 15 ಇಂಚಸ್ ಬಿಟ್ಟು 14 ಇಂಚಸ್ಗೆ ಇಟ್ಕೋಬೇಕು. 14 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೀರೆ ಫಾಲು ಮಡಚಿ ಹೊಲ್ಕೊಂಡಿರ್ತೀವಲ್ವ, ಅದನ್ನೇ ಕೆಳಗಡೆ ಬರಬೇಕು. ಆ ಥರ ಮಾಡಿಕೊಂಡು 2 ಸಮಕ್ಕೆ ಇಟ್ಕೋಬೇಕು. ಸ್ಟಿಚಿಂಗ್ ಹಾಕೋಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಆಮೇಲೆ ಫಾಲು ಸೀರೆ ಒಂದೇ ಸಮಕ್ಕೆ ಇಟ್ಕೊಂಡು ಹೊಲ್ಕೊಂಡು ಹೋಗ್ತಾ ಇರಬೇಕು. 2 ಸಮಕ್ಕೆ ಇಟ್ಕೋಬೇಕು. ಹೊಲ್ಕೊಂಡು ಹೋಗ್ತಾ ಇದ್ರೆ ಒಂದೇ ಸಮಕ್ಕೆ ಬರ್ತಾ ಇರುತ್ತೆ. ಎರಡು ಸಮಕ್ಕೆ ಇಟ್ಕೊಂಡು ಹೊಲ್ಕೊಂಡು ಹೋಗ್ತಾ ಇರಬೇಕು. ನೋಡಿ, ಒಂದೇ ಸಮ ಬರ್ತಾ ಇದೆಯಲ್ಲ, ಇದೇ ರೀತಿಲಿ ಹೊಲ್ಕೊಂಡು ಹೋಗ್ತಾ ಇರಬೇಕು. ಫುಲ್ಲು ಎಂಡಿಂಗ್ವರೆಗೂ ಇದೇ ಥರ ಹೋಗ್ತಾ ಇರಬೇಕು. ಇದು ಎಂಡಿಂಗ್ ಪೊಸಿಷನ್ ಬರುತ್ತೆ ನೋಡಿ. ಇಲ್ಲಿ ಟರ್ನ್ ಮಾಡ್ಕೋಬೇಕು. ಸ್ವಲ್ಪ ಟರ್ನ್ ಮಾಡ್ಕೊಂಡು ಒಂದೇ ಸಮಕ್ಕೆ ಇಟ್ಕೋಬೇಕು. ಟರ್ನ್ ಮಾಡ್ಕೋಬೇಕು. ತಿರುಗಿಸ್ಕೋಬೇಕು ಸ್ವಲ್ಪ. ಇವಾಗ ನೋಡ್ಕೋಬೇಕು, ಒಂದೇ ಸಮ ಇರಬೇಕು. ಇಲ್ಲಾಂದರೆ ಸೀರೆ ನೆರ್ಗೆ ಬಂದುಬಿಡುತ್ತೆ. ಅದಕ್ಕೆ ಒಂದೇ ಸಮ ಇಟ್ಕೊಂಡು ಫಾಲ್ ನೀಟಾಗಿರಬೇಕು. ಫಾಲ್ ನೀಟಾಗಿ ಇಟ್ಕೋಬೇಕು. ಅದೇ ಸಮ ಈ ಥರ ಫುಲ್ಲು ನೈಸ್ ಮಾಡ್ಕೊತ ಹೊಲ್ಕೊಂಡು ಹೋಗ್ಬೇಕು. ಸ್ಟಿಚ್ ಹಾಕ್ಕೊಳ್ಳಿ ಒಂದೇ ಸಮ, ಇಲ್ಲ ಸೀರೆ ಹಿಡಿದ್ಬಿಡುತ್ತೆ ನೋಡಿ. ಈ ಥರ ಬರಬೇಕು. ಒಂದೇ ಸಮಕ್ಕೆ ಹೋಗ್ತಾ ಇರಬೇಕು. ಎಂಡಿಂಗ್ ಪೊಸಿಷನ್ ಬಂತು. ಇವಾಗ ನೋಡಿ ನೀಟಾಗಿ ಬಂದಿದೆ. ಇದು ಎಂಡ್ ಪೊಸಿಷನ್. ನೋಡಿ, ಈ ಥರ ಬರಬೇಕು. ಒಂಚೂರು ನೆರ್ಗೆ ಥರ ಸೀರೆ ಹಿಡ್ಕೊಳೋದು ಆ ಥರ ಎಲ್ಲ ಬರೋದಿಲ್ಲ. ನೀಟಾಗಿ ನಾವು ಎಷ್ಟು ನೀಟಾಗಿ ಹೊಲ್ಕೊಂಡು ಹೋಗ್ತೀವೋ ಅದೇ ಥರ ನೀಟಾಗಿ ಬರುತ್ತೆ. ನೋಡಿ, ಇವಾಗ ನೀಟಾಗಿ ಬಂದಿದೆ. ಫ್ರಂಟು ಚೆನ್ನಾಗಿ ಬಂದಿದೆ, ಬ್ಯಾಕ್ ಸೈಡು ಚೆನ್ನಾಗಿ ಬಂದಿದೆ ನೋಡಿ. ನೀಟಾಗಿದೆ. ಎಲ್ಲಿ ಒಂಚೂರು ಸೀರೆ ನೆರ್ಗೆ ಥರ ಬಂದಿಲ್ಲ. ನೋಡ್ತಾ ಇರ್ಬೋದು, ನೀಟಾಗಿ ಬಂದಿದೆ.